ನಾನೇನು ಇವತ್ತು ಬಿಸ್ನೆಸ್ನ ತಿಳಿಸ್ಕೊಡ್ತಾ ಇದ್ದೀನಿ, ಈ ಬಿಸ್ನೆಸ್ನ ಕೇವಲ 270 ರೂಪಾಯಿಂದನೂ ಕೂಡ ಶುರು ಮಾಡಬಹುದು. ಈ ಮಿಷಿನ್ಗೆ ಜಿಯೋ ಮಾರ್ಟ್ ಅಲ್ಲಿ ಕೇವಲ 270 ರೂಪಾಯಿ ಆಗುತ್ತೆ. ಮತ್ತೆ ಇದನ್ನ ರೆಡಿ ಮಾಡಕ್ಕೆ ಬೇಕಾಗುವಂತ ಸಾಮಗ್ರಿಗಳು ಎಲ್ಲನೂ ಸೇರಿಸಿದ್ರೆ ಒಂದು 700 ರಿಂದ 800 ರೂಪಾಯಿಲಿ ನೀವು ಈ ಬಿಸ್ನೆಸ್ ನ ಶುರು ಮಾಡಬಹುದು. ಈ ಹೆಲ್ತಿ ಕುಕ್ಕೀಸ್ಗೆ ನೀವು 30 ರೂಪಾಯಿಗೆ ತಯಾರು ಮಾಡಿ ಇದನ್ನ ನೀವು ಮಾರ್ಕೆಟ್ ಅಲ್ಲಿ 100 ರೂಪಾಯಿಗೆ ಮಾರಾಟ ಮಾಡಬಹುದು. 70 ರೂಪಾಯಿ ಲಾಭನೇ ಗಳಿಸ್ಕೊಂಡು ಮುಂದೆ ಇದನ್ನ ದೊಡ್ಡ ಮಟ್ಟಕ್ಕೂ ಕೂಡ ಬೆಳೆಸಬಹುದು. ಇದನ್ನ ಪ್ರೂಫ್ ಸಮೇತ ನಾನು ನಿಮಗೆ ಕೊನೆಯಲ್ಲಿ ತೋರಿಸ್ಕೊಡ್ತೀನಿ. ಈ ಪ್ರಾಡಕ್ಟ್ಗೆ ಮಾರ್ಕೆಟ್ ಅಲ್ಲಿ ತುಂಬಾನೇ ಡಿಮ್ಯಾಂಡ್ ಇದೆ. ಈ ಬಿಸ್ನೆಸ್ ನ ಮಾಡಕ್ಕೆ ಯಾವುದೇ ಅಂಗಡಿ ಬೇಕಾಗಿಲ್ಲ ಅಥವಾ ಯಾವುದೇ ಜಾಗ ಬೇಕಾಗಿಲ್ಲ. ನಿಮ್ಮ ಮನೆಯಿಂದನೇ ಕೂಡ ನೀವು ಶುರು ಮಾಡಿಕೊಂಡು ಲಾಭ ಗಳಿಸಬಹುದು. ಇದು ಬಂದು ಹೆಲ್ತಿ ಕುಕ್ಕೀಸ್ ಬಿಸ್ನೆಸ್. ನಾನು ನಿಮ್ಮ ಹರೀಶ್ ಮೌರ್ಯ. ನೀವೇನಾದರೂ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ನನ್ನ ಚಾನಲಲ್ಲಿ ಸಣ್ಣ ಬಂಡವಾಳದಿಂದ ಪ್ರಾರಂಭ ಮಾಡುವುದಂತ ಬಿಸ್ನೆಸ್ಗಳ ಬಗ್ಗೆ ಮತ್ತು ಹೊಸ ಬಿಸ್ನೆಸ್ ಐಡಿಯಾಸ್ಗಳ ಬಗ್ಗೆ ಮಾತ್ರನೇ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋನು ಕೂಡ ನೀವೇ ಮೊದಲು ನೋಡ್ಬೋದು. ಜೊತೆಗೆ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಈ ಬಿಸ್ನೆಸ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನೀವು ಕೂಡ ತಿಳ್ಕೊಬಹುದು. ಬಿಸ್ನೆಸ್ಗೆ ಮುಖ್ಯವಾಗಿ ಬೇಕಾಗಿರೋದು ಪ್ಯಾಕೇಜಿಂಗ್ ಒಂದು ಚೆನ್ನಾಗಿ ಮಾಡ್ತು ಅಂತ ಹೇಳಿದ್ರೆ ನಿಮ್ಮ ಬ್ರ್ಯಾಂಡು ಬೇಗನೆ ಬೆಳೆಸಬಹುದು. ಮಾರ್ಕೆಟ್ ಅಲ್ಲಿ ಬೇಗನೆ ಗುರುತಿಸ್ಕೊಂಡು ದೊಡ್ಡ ಮಟ್ಟಕ್ಕೆ ಶಾರ್ಟ್ ಟರ್ಮ್ ಅಲ್ಲೇನೆ ರೀಚ್ ಆಗ್ಬಹುದು. ಈ ಕುಕೀಸ್ಗಳನ್ನ ಯಾವ ರೀತಿ ಮಾಡೋದು ಅಂತ ಯೂಟ್ಯೂಬ್ ಅಲ್ಲಿ ಹಲವಾರು ವಿಡಿಯೋಸ್ಗಳಿದೆ. ನೀವು ಇದನ್ನ ಯೂಟ್ಯೂಬ್ ಅಲ್ಲೂ ಕೂಡ ನೋಡ್ಕೊಂಡು ತಿಳ್ಕೊಬಹುದು. ನೀವು ಸಜೆಷನ್ ಕೇಳಿದ್ರೆ ನಾನು ನಿಮ್ಗೆ ಹೋಮ್ ಮೇಡ್ ಬಿಸ್ಕೆಟ್ಗಳನ್ನ ಮಾಡಿ, ಆರ್ಗ್ಯಾನಿಕ್ ಮಾಡಿ, ನ್ಯಾಚುರಲ್ ಆಗಿರ್ಲಿ, ಪ್ಯಾಕಿಂಗ್ ಚೆನ್ನಾಗಿರ್ಲಿ, ಮಾರ್ಕೆಟ್ ಅಲ್ಲೂ ಸರ್ಚ್ ಮಾಡಿ, ಯೂಟ್ಯೂಬ್ ಅಲ್ಲೂ ಸರ್ಚ್ ಮಾಡಿ ಯಾವುದು ಬಿಸ್ಕೆಟ್ಗೆ ಯಾವುದು ಕುಕೀಸ್ಗೆ ಜಾಸ್ತಿ ಡಿಮ್ಯಾಂಡ್ ಇದೆ ನೋಡ್ಕೊಳ್ಳಿ. ಸ್ಟಾರ್ಟಿಂಗ್ ಮಾಡುವಾಗ ಒಂದೇ ಒಂದು ವೆರೈಟಿ ಮಾಡಿ, ಯುನೀಕ್ ಆಗಿರ್ಲಿ, ಡಿಫ್ರೆಂಟ್ ಆಗಿರ್ಲಿ. ಇದಕ್ಕೆ ಬೇಕಾಗುವಂತಹ ರಾ ಮೆಟೀರಿಯಲ್ ಎಲ್ಲಾನು ಮಿಕ್ಸ್ ಮಾಡಿಕೊಂಡು ಒಂದು ಹಿಟ್ಟನ್ನ ರೆಡಿ ಮಾಡಿಕೊಂಡು ನಾನು ತೋರಿಸ್ಕೊಡ್ತಾ ಇರುವಂತಹ ಈ ಮಿಷಿನ್ ಅಲ್ಲಿ ಅದನ್ನ ಹಿಟ್ಟನ್ನ ಒಳಗಡೆ ಹಾಕಿ ಜಸ್ಟ್ ಬ್ರಷ್ ಮಾಡಿಕೊಂಡು 12-13 ತರ ಡೈಗಳಿರುತ್ತೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಹಾಕೊಂಡು ಬಿಸ್ಕೆಟ್ಸ್ ನ ಮಾಡ್ಕೋಬೇಕಾಗತ್ತೆ. ಇದು ತುಂಬಾನೇ ಈಸಿ. ಇದಕ್ಕೆ ಯಾವುದೇ ಟ್ಯಾಲೆಂಟ್ ಬೇಕಾಗಿ ಅವಶ್ಯಕತೆ ಇಲ್ಲ. ಭಟ್ರು ಕೆಲಸ ಗೊತ್ತಿರಬೇಕು ಅಂತ ಏನೂ ಇಲ್ಲ. ಯಾರು ಬೇಕಾದ್ರೂ ಮಾಡ್ಬೋದು. ಯೂಟ್ಯೂಬ್ ಅಲ್ಲಿ ಕೆಲವೊಂದು ವಿಡಿಯೋಗಳನ್ನ ನೋಡ್ಕೊಂಡು ಕೂಡ ನೀವು ಶುರು ಮಾಡ್ಬೋದು. ಈ ಮಿಷಿನ್ ಅಲ್ಲಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಬಿಸ್ಕೆಟ್ಗಳು ರೆಡಿ ಆಗುತ್ತೆ. ಮತ್ತೆ ಇದನ್ನ ಬೇಕ್ ಮಾಡ್ಬೇಕಾಗತ್ತೆ. ಇದಕ್ಕೆ ಬೇಕಿಂಗ್ ಮಿಷಿನ್ಗಳು ಬರುತ್ತೆ, ಓವನ್ಗಳು ಬರುತ್ತೆ, ದೊಡ್ಡ ಮಷಿನರೀಸ್ ಎಲ್ಲಾ ತರನೂ ಬರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಮಾಡುವಾಗ ನಾನು ನಿಮ್ಗೆ ಹೇಳೋದು ಇಡ್ಲಿ ಪಾತ್ರೆಗಳಲ್ಲೂ ಮಾಡ್ಕೋಬಹುದು, ಮತ್ತೆ ತವಾದಲ್ಲೂ ಕೂಡ ಇದನ್ನ ಮಾಡ್ಕೊಬಹುದು. ನೋಡ್ಕೊಳ್ಳಿ, ಯೂಟ್ಯೂಬಲ್ಲಿ ತುಂಬಾನೇ ಐಡಿಯಾಸ್ಗಳಿದೆ. ಸ್ಟಾರ್ಟಿಂಗ್ ಅಲ್ಲಿ ಮಾಡುವಾಗ, ಹೋಮ್ ಮೇಡ್ ಮಾಡುವಾಗ ಸಿಂಪಲ್ ಆಗಿ ಟ್ರೈ ಮಾಡಿ. ಚೆನ್ನಾಗಿ ಕ್ಲಿಕ್ ಆಯ್ತು, ಮಾತ್ರ ಲಾಭ ಚೆನ್ನಾಗಿ ಬರ್ತಾ ಇದೆ ಅನ್ನೋವಾಗ ನೀವು ಆಮೇಲೆ ದೊಡ್ಡ ಮಟ್ಟಿಗೆ ಬೆಳೆಯೋರಂತೆ. ಈ ಬಿಸ್ಕೆಟ್ಗಳನ್ನ ನೀವು ಆನ್ಲೈನ್ ಅಲ್ಲಿ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಅಮೆಝಾನ್, ಫ್ಲಿಪ್ಕಾರ್ಟ್ ಅಲ್ಲೆಲ್ಲ 100 ಗ್ರಾಮ್ ಬಿಸ್ಕೆಟ್ಗೆ 50 ರೂಪಾಯಿಂದ ಶುರು ಆದ್ರೆ 75 ರೂಪಾಯಿ, 90 ರೂಪಾಯಿ, 100 ರೂಪಾಯಿ, 150, 200 ಈ ರೀತಿ ವೆರೈಟಿಯಾಗೆಲ್ಲ ಸೇಲ್ ಮಾಡ್ತಾ ಇದ್ದಾರೆ. ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದು ಡೆಫಿನೆಟ್ ಆಗಿ ವರ್ಕ್ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ಬಿಸ್ನೆಸ್ ಐಡಿಯಾನ ತಗೊಬಂದಿರೋದು. ಆನ್ಲೈನ್ ಅಲ್ಲಂತೂ ತುಂಬಾ ಚೆನ್ನಾಗಿ ಡಿಮ್ಯಾಂಡ್ ಇದೆ. ಪ್ಯಾಕೇಜಿಂಗ್ ಚೆನ್ನಾಗಿ ಮಾಡ್ಕೊಂಡು, ಬ್ರ್ಯಾಂಡಿಂಗ್ ಚೆನ್ನಾಗಿ ಮಾಡ್ಕೊಂಡು ನೀವು ಮಾಡ್ತು ಅಂತ ಹೇಳಿದ್ರೆ, ಕ್ವಾಲಿಟಿ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ಇದು ವರ್ಕ್ ಆಗುತ್ತೆ. ಇದನ್ನ ಆಫ್ಲೈನ್ ಅಲ್ಲೂ ಕೂಡ ಮಾಡ್ಬೋದು. ಸ್ಟಾರ್ಟಿಂಗ್ ಅಲ್ಲಿ ಆನ್ಲೈನ್ಗೆ ಹೋಗ್ತು ಅಂತ ಹೇಳಿದ್ರೆ ನೀವು GST ಅದೆಲ್ಲ ನಂಬರ್ ಎಲ್ಲ ಇರಬೇಕಾಗುತ್ತೆ. ಸೊ ಬಿಗಿನಿಂಗ್ ಅಲ್ಲಿ ಮಾಡುವಾಗ ಆಫ್ಲೈನ್ ಅಲ್ಲೇ ಮಾಡಿ. ಆಫ್ಲೈನ್ ಅಲ್ಲಿ ಮಾಡ್ಕೊಳ್ಳಿ. ಕಡಿಮೆ ಲಾಭನೇ ಇಟ್ಕೊಳ್ಳಿ, ಜಾಸ್ತಿ ಲಾಭ ಇಟ್ಕೊಳ್ಳೋಕೆ ಹೋಗ್ಬಿಡಿ. 50% ಲಾಭ ಇದೆ. ನಾನು ಹೇಳೋದು ಸ್ಟಾರ್ಟಿಂಗ್ ಮಾಡುವಾಗ ಒಂದು 30 ರಿಂದ 40% ಲಾಭನೇ ಸಾಕು. ಇಂಪ್ರೂವ್ ಆಗ್ತಾ ನೀವು ಪ್ರೈಸಸ್ ಎಲ್ಲ ಜಾಸ್ತಿ ಮಾಡ್ಕೊಳ್ಳೋರಂತೆ, ಬ್ರ್ಯಾಂಡ್ ಎಲ್ಲ ಮಾಡಿಕೊಂಡು, GST ಮಾಡಿಕೊಂಡು, ಲೈಸೆನ್ಸ್ಗಳನ್ನ ತಗೊಂಡು ಮಾಡೋರಂತೆ. ಬಟ್ ಮೇನ್ ಆಗಿ ಇದರಲ್ಲಿ ಇವಾಗ ನೀವು ಮಾಡ್ತು ಅಂತ ಹೇಳಿದ್ರೆ ತುಂಬ ಒಳ್ಳೆ ಮಾರ್ಕೆಟ್ ಇದೆ. ಆರ್ಗ್ಯಾನಿಕ್ ಆಗಿರ್ಬೋದು, ಮತ್ತು ನ್ಯಾಚುರಲ್ ಹೋಮ್ ಮೇಡ್ ಬಿಸ್ಕೆಟ್ಸ್ಗಳಿಗೆ ತುಂಬ ಡಿಮ್ಯಾಂಡ್ ಇದೆ. ಫಸ್ಟು ಸ್ಯಾಂಪಲ್ಗಳನ್ನ ಅಕ್ಕಪಕ್ಕನೇ ಇರುವಂಥ ಅಂಗಡಿಗಳಿಗೆ, ಬೇಕ್ರಿಗಳಿಗೆ, ಶಾಪ್ಸ್ಗಳಿಗೆ, ಸೂಪರ್ ಮಾರ್ಕೆಟ್ಗಳಿಗೆ ಎಲ್ಲ ಕಡೆಯೂ ನೀವು ಟೇಸ್ಟ್ನ ಕೊಡಿ, ಸ್ಯಾಂಪಲ್ನ ಕೊಡಿ. ಅವ್ರಿಗೆ ನೀವು ಇಷ್ಟ ಆಗೋ ಥರ ಮೌತ್ ಪಬ್ಲಿಸಿಟಿನೇ ಮಾಡಿ. ಆಮೇಲೆ ಅದ್ರ ಮುಖಾಂತರ ಇಂಪ್ರೂವ್ಮೆಂಟ್ ಮಾಡಿಕೊಂಡು ನೀವು ಇದನ್ನು ದೊಡ್ಡ ಮಟ್ಟಕ್ಕೆ ತಗೊಂಡೋಗ್ಬೋದು. ನೀವು ಕೆಲಸದಿಂದ ಬಂದು ಫ್ರೀ ಟೈಮಲ್ಲಿ ಒಂದು 2 to 3 hours ಇದನ್ನು ಮಾಡಿಕೊಂಡು ಫ್ರೀಯಾಗಿದ್ದಾಗ ಮಾಡಿಕೊಂಡು ಅಕ್ಕಪಕ್ಕದಲ್ಲೇ ಕೊಟ್ಕೊಂಡು ಒಂದು ನಿಮ್ಮದು ಟೇಸ್ಟ್ ಅವ್ರಿಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ, ಒಂದು ಯೂನಿಕ್ ಆಗಿದ್ರೆ, ಡಿಫ್ರೆಂಟ್ ಆಗಿದ್ರೆ, ಮತ್ತು ಹೆಲ್ತಿಯಾಗಿತ್ತು ಅಂತ ಹೇಳಿದ್ರೆ ಅವರೇ ಪದೇ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಹತ್ರ ಆರ್ಡರ್ಗಳನ್ನ ಕೊಡ್ತಾ ಇರ್ತಾರೆ. ನಾನು ಇತ್ತೀಚೆಗೆ ತುಂಬ ಈ ರೀತಿ ಮಾಡೋದನ್ನು ನೋಡಿದ್ದೀನಿ. ಸೂಪರ್ ಮಾರ್ಕೆಟ್ಗಳಲ್ಲಾಗಿರ್ಬೋದು, ದೊಡ್ಡ ಮೆಡಿಕಲ್ ಶಾಪ್ಸ್ಗಳು ಕೂಡ ಈ ಕುಕ್ಕೀಸ್ಗಳನ್ನ ಇವಾಗ ಸೇಲ್ ಮಾಡ್ತಾ ಇದ್ದಾರೆ, ಆರ್ಗ್ಯಾನಿಕ್ ಅಂತ ಹೇಳ್ಬಿಟ್ಟು. ಅವರಂತೂ ತುಂಬಾ ಸಿಂಪಲ್ ಪ್ಯಾಕೇಜಿಂಗ್ ಮಾಡ್ತಾರೆ. ಜಸ್ಟ್ ಒಂದು ಲೇಬಲ್ ಹಾಕ್ಕೊಂಡಿರ್ತಾರೆ, ಅದ್ರದ್ದು ವಿಶೇಷತೆಗಳನ್ನ ಹಾಕೊಂಡಿರ್ತಾರೆ ಅಷ್ಟೇ. ನೀವಂತೂ ಪ್ಯಾಕೇಜಿಂಗ್ ಬಗ್ಗೆ ಹೆಚ್ಚಿನ ಗಮನ ಕೊಡ್ತು ಅಂತ ಹೇಳಿದ್ರೆ ಈ ಬಿಸ್ನೆಸ್ ಅಲ್ಲಿ ತುಂಬಾ ದೊಡ್ಡ ಲೆವೆಲ್ಗೆ ತಗೊಂಡು ಹೋಗ್ಬೋದು. ನಾನೇನೆ ಕುಕ್ಕೀಸ್ನ ತಗೋಬೇಕು, ಹೆಲ್ತಿ ಕುಕ್ಕೀಸ್ನ ಮಕ್ಕಳಿಗೆಲ್ಲ ತಗೊಳ್ಬೇಕು ಅಂತಂದ್ರೆ ಹುಡ್ಕೊಂಡು ಹೋಗ್ತಾ ಇದ್ದೆ.
ನಾರ್ಮಲ್ ಕುಕ್ಕೀಸ್ಗಿಂತ ಹೋಮ್ ಮೇಡ್ ಕುಕ್ಕೀಸ್ ಆಗಿರ್ಬೋದು, ಆರ್ಗ್ಯಾನಿಕ್ ಕುಕ್ಕೀಸ್ಗಳಿಗೆ ತುಂಬ ಬೇಡಿಕೆ ಜಾಸ್ತಿ ಆಗ್ತಿದೆ. ಪ್ರತಿಯೊಬ್ಬರಿಗೂ ಇವಾಗ ಹೆಲ್ತ್ ಕಾನ್ಸಿಯಸ್ ಜಾಸ್ತಿ ಆಗ್ತಾ ಇದೆ. ಮತ್ತು ಹೊರಗಡೆ ಓಡಾಟ, ಟ್ರಾವೆಲಿಂಗ್ ಮಾಡುವಾಗ ಏನಾದರೂ ತಿನ್ನಕ್ಕೆ ಬೇಕಾಗುತ್ತೆ. ಇವಾಗ ಕೆಮಿಕಲ್ ಇರುವಂಥ ಬಿಸ್ಕೆಟ್ಸ್ಗಳನ್ನ ನೋಡಿ ನೋಡಿ ಜನಗಳು ಬೇಸತ್ತೋಗಿ ಆರೋಗ್ಯದ ಕಡೆ ಗಮನ ಕೊಡ್ತಾ ಇರೋದ್ರಿಂದ ಈ ಹೆಲ್ತಿ ಬಿಸ್ಕೆಟ್ಸ್ಗಳನ್ನ ನೀವು ಮಾಡೋದ್ರಿಂದ ಬೇಗನೆ ಈ ಮಾರ್ಕೆಟ್ನ ನೀವು ಟ್ರ್ಯಾಪ್ ಮಾಡ್ಬೋದು. ಸ್ಟಾರ್ಟಿಂಗಲ್ಲಿ ಈ ಚಿಕ್ಕದಾಗಿ ಒಂದು 270 ರೂಪಾಯಿ ಒಂದು ಮಷೀನೇ ತೊಗೊಳ್ಳಿ ಸಾಕು. ಅದರಲ್ಲೇ ಒಂದು 11-12 ಥರ ಡಿಸೈನ್ಸ್ ಇರುತ್ತೆ, ವೆರೈಟಿ ಡಿಸೈನ್ಗಳು. ಎಲ್ಲದರಲ್ಲೂ ಕೂಡ ಟ್ರೈ ಮಾಡ್ಬೋದು ನೀವು. ಜೊತೆಗೆ ಸ್ಟಾರ್ಟಿಂಗ್ ಮಾಡುವಾಗ PP ಕವರ್ ತೊಗೊಂಡು ಸ್ಟಾರ್ಟಿಂಗು ಚಿಕ್ಕದಾಗಿ ಲೇಬಲಿಂಗ್ ಇರಲಿ. ನೀವು ಏನೇನು ಮಾಡಿದ್ದೀರಾ, ಯಾವ ರೀತಿ ಇಂಗ್ರೀಡಿಯೆಂಟ್ನ ಹಾಕಿದ್ದೀರಾ ಅದೆಲ್ಲನೂ ಕೂಡ ಮೇಲ್ಗಡೆ ಡಿಸ್ಪ್ಲೇ ಮಾಡಿ, ಬಿಸ್ಕೆಟ್ಸ್ಗಳನ್ನ ನೀಟಾಗಿ ಕಾಣೋ ಥರ ಇದು ಮಾಡಿ, ಟ್ರಾನ್ಸ್ಪರೆಂಟಾಗಿ ಕಂಡ್ರೂ ಪರವಾಗಿಲ್ಲ, ಬಟ್ ಅಟ್ರಾಕ್ಟಿವ್ ಆಗಿರಲಿ. ಮತ್ತು ನಿಮ್ಮದು ವಿಶೇಷತೆಗಳನ್ನ ಹಾಕಿ, ಏನೇನು ಬೆನಿಫಿಟ್ ಇದೆ ಇದರಲ್ಲಿ, ಏನೇನು ಹೆಲ್ಪ್ ಆಗುತ್ತೆ, ತಿನ್ನೋದ್ರಿಂದ ಯಾವುದ್ಯಾವುದು ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋಂಥ ವಿಚಾರಗಳನ್ನ ನೀವು ಹೈಲೈಟ್ ಮಾಡಿ ಚಿಕ್ಕದಾಗಿನೇ ಒಂದು ಇದನ್ನ ಹಾಕೊಂಡು ಒಳಗಡೆ ಇಡಿ. ಟ್ರಾನ್ಸ್ಪರೆಂಟ್ ಕವರ್ ಇರುತ್ತಲ್ಲ ಅದರೊಳಗಡೆ. ಆಮೇಲೆ ಜಸ್ಟ್ ಒಂದು ಚಿಕ್ಕದೊಂದು ಸೀಲಿಂಗ್ ಮಿಷಿನ್ನ ತೊಗೊಂಡು ಸ್ಟಾರ್ಟಿಂಗ್ ಮಾಡುವಾಗ ಅದೇ ಸೀಲಿಂಗ್ ಮಿಷಿನಲ್ಲಿ ಸೀಲಿಂಗ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಏನೇ ದೊಡ್ಡ ದೊಡ್ಡ ಮಿಷಿನರೀಸ್ಗಳು, ಓವನ್ಗಳು ಈ ಥರದ್ದೆಲ್ಲ ಯಾವುದೂ ತೊಗೊಳಕ್ಕೆ ಹೋಗಬೇಡಿ. ಕ್ಲಿಕ್ ಮಾಡ್ಕೊಳ್ಳಿ ಫಸ್ಟು ಆಫ್ಲೈನಲ್ಲೇ ಮಾಡಿ. ಆಫ್ಲೈನಲ್ಲೂ ಚೆನ್ನಾಗಿ ಬಿಸ್ನೆಸ್ ಆಗುತ್ತೆ. ಆಮೇಲೆ ನೀವು ಆನ್ಲೈನ್ಗೆ ಹೋಗ್ತು ಅಂತ ಹೇಳಿದ್ರೆ ಒಳ್ಳೆ ಡಿಮ್ಯಾಂಡ್ ಇದೆ, ಅಲ್ಲೂ ಕೂಡ ನೀವು ಇದನ್ನ ಕ್ಲಿಕ್ ಮಾಡ್ಕೋಬಹುದು. ಸೀಲಿಂಗ್ ಮಿಷಿನ್ನ ಸ್ಟಾರ್ಟಿಂಗ್ ತಗೊಳ್ಳಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಪ್ಯಾಕೇಜಿಂಗ್ ಎಲ್ಲ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಯಾರೂ ಇಷ್ಟಪಡಲ್ಲ. ಮೊದಲೆಲ್ಲ ನೀವು ಹೆಂಗೆ ಇದ್ರೂ ಕೂಡ ತಗೊಳ್ತಾ ಇದ್ರು, ಆದರೆ ಇವಾಗ ಸೀಲಿಂಗ್ ಎಲ್ಲ ನೋಡ್ತಾರೆ, ಪ್ಯಾಕಿಂಗ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ತುಂಬ ಜನ ಇಷ್ಟಪಡ್ತಾರೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಎಫರ್ಟ್ ಹಾಕಿ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡ್ರು ಏನು ಲಾಸ್ ಆಗಲ್ಲ. ಏನೊಂದು 800-900 ರೂಪಾಯಿಗೆಲ್ಲ ಸಿಗುತ್ತೆ. ಪ್ಯಾಕೇಜಿಂಗ್ ಚೆನ್ನಾಗಿರಲಿ, ಸೀಲಿಂಗ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಬಿಸ್ಕೆಟ್ಸ್ನ ಬೇರೆ ಬ್ರ್ಯಾಂಡ್ಗಳೆಲ್ಲ ಮಾಡ್ತಾ ಇರ್ತಾರೆ, ನೋಡ್ತಾ ಇರ್ತೀರಾ. ಅದಕ್ಕಿಂತ 1-2 ಬಿಸ್ಕೆಟ್ ಜಾಸ್ತಿ ಹಾಕಿ, ಕ್ವಾಂಟಿಟಿ ಜಾಸ್ತಿ ಇರಲಿ. ಅದಾದಮೇಲೆ ಸ್ಟಾರ್ಟಿಂಗ್ ಏನೇ ಚಿಕ್ಕ ಬಿಸ್ಕೆಟ್ ಪ್ಯಾಕ್ಗಳನ್ನ ಮಾಡೋಕೆ ಹೋಗ್ಬೇಡಿ. ಒಂದು 3-4 ಪೀಸ್ ಆ ಥರದ್ದೆಲ್ಲ ಮಾಡೋಕೆ ಹೋಗ್ಬೇಡಿ. ಸ್ಟಾರ್ಟಿಂಗ್ ಮಾಡುವಾಗ ಮಿನಿಮಮ್ ನಾನು ಹೇಳೋದು 100 ಗ್ರಾಮ್ದೇ ಪ್ಯಾಕೇಜಿಂಗ್ ಮಾಡ್ಕೊಳ್ಳಿ. ಜಾಸ್ತಿ ದೊಡ್ಡ ಪ್ಯಾಕೇಜಿಂಗ್ ಇರಲಿ, ಬಿಸ್ಕೆಟ್ಸ್ ಜಾಸ್ತಿ ಕೊಡಿ. ಜಾಸ್ತಿ ಕೊಟ್ಟಷ್ಟು ನಿಮಗೆ ಅಟ್ರಾಕ್ಷನ್ ಜಾಸ್ತಿ ಇರುತ್ತೆ. ಇದೆಲ್ಲ ಮಾಡಿದ್ರು ಕೂಡ ಕೊನೆಗೆ ನೀವು ಕ್ವಾಲಿಟಿ ತುಂಬ ಇಂಪಾರ್ಟೆಂಟು. ಕ್ವಾಲಿಟಿ ಮುಖ್ಯ. ಇದಕ್ಕೆ ಕ್ವಾಲಿಟಿ ನೀವು ಚೆನ್ನಾಗಿ ಕೊಡಲಿಲ್ಲ ಅಂದರೆ ನಿಮ್ಮದು ಓಡಲ್ಲ. ಸ್ಟಾರ್ಟಿಂಗ್ 1-2 ಓಡ್ಬೋದು, ಅದಾದಮೇಲೆ ಲಾಂಗ್ ಟರ್ಮಲ್ಲಿ ನಿಮಗೆ ಎಫೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಕ್ವಾಲಿಟಿನ ಯಾವತ್ತೂ ಕಾಂಪ್ರಮೈಸ್ ಆಗಬೇಡಿ. ಲಾಭ ಚೆನ್ನಾಗಿದೆ, ಮಾಡಿ. ತುಂಬ ಜನ ಮಾಡ್ತಾ ಇದ್ದಾರೆ ಇತ್ತೀಚೆಗೆ. ಇದನ್ನು ಶುರು ಮಾಡೋಕ್ಕೆ ಇದು ಒಂದು ರೈಟ್ ಟೈಮ್ ಅಂತಲೇ ಹೇಳ್ಬೋದು. ಮಾಡಿಕೊಂಡು ಬೆಳೀರಿ ಅಂತ ನನ್ನ ಒಂದು ಉದ್ದೇಶ. ವಿಡಿಯೋ ಬಗ್ಗೆ ಏನೇ ಗೊಂದಲಗಳಿದ್ರು ಕೂಡ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಚಿಕ್ಕದಾಗಿ ಏನಾದ್ರು ಮಾಡಬೇಕು ಅಂತ ಅನ್ಕೊಂತಿರುವಂಥ ನಿಮ್ಮ ಸ್ನೇಹಿತರುಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ನನ್ನ ಚಾನಲಲ್ಲಿ ಇದೇ ರೀತಿಯಾದಂತಹ ಹಲವಾರು ವಿಡಿಯೋಗಳಿದೆ, ಅದನ್ನು ಕೂಡ ಹೋಗಿ ನೋಡಿ ಪ್ರೋತ್ಸಾಹ ಮಾಡಿ. ಅನ್ನೋ ಒಂದು ಉದ್ದೇಶ ನಮ್ಮ ಕನ್ನಡಿಗರು ಬೆಳಿಬೇಕು, ಕಾರಣನಾಗು ಕನ್ನಡಿಗ ಜಯಶಾಲಿಯಾಗು. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಅಂತ ನಂಬಿಕೆ ಮೇಲೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.